ನಾನು ಲಾಸ್ಟ್ ಮಾಡಿದ ವಿಡಿಯೋ ಪೊಲೀಸ್ ಸ್ಟೇಷನ್ ವರೆಗೂ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಿಲಿಮಿಟೇಷನ್ ವಿಡಿಯೋಗೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದ್ರ ಜೊತೆ ನೆಗೆಟಿವ್ ಕಮೆಂಟ್ಸ್, ಥ್ರೆಟ್ನಿಂಗ್ ಮೆಸೇಜಸ್ ಕೂಡ ಬಂತು. ಒಂದ್ ವಿಷಯ ಹೇಳ್ತೀನಿ, ನನ್ನ ಪ್ರಕಾರ ಈ ಜನರೇಷನ್ ನ ಬೆಸ್ಟ್ ಲೀಡರ್ಸ್ ಅಂದ್ರೆ ಯೋಗಿ ಮತ್ತು ಮೋದಿ. ಆದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಮೋದಿ ಮತ್ತು ಯೋಗಿ ಹೆಸರು ಹೇಳ್ಕೊಂಡು MP MLA ಆಗ್ತಾ ಇರೋರು 90% ಕರಪ್ಟೆಡ್ ಪೊಲಿಟಿಷಿಯನ್ಸ್. ಮೋದಿ ಯೋಗಿ ಹೆಸರಲ್ಲೇ ನಮ್ಮ ರಾಜ್ಯದಲ್ಲಿ ಕೂಡ ಬಿಜೆಪಿ ಗವರ್ಮೆಂಟ್ ಬಂದಿತ್ತು. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು? ಎಕ್ಸಾಮ್ ಸ್ಕ್ಯಾಮ್ಸ್, ಕರಪ್ಷನ್, ಸೇಮ್ ಓಲ್ಡ್ ಸಿಸ್ಟಮ್. ಅದೇ ರೀತಿ ಕಾಂಗ್ರೆಸ್ ಅಲ್ಲಿ ಕೂಡ 90% ಕಾಂಗ್ರೆಸ್ ಅಲ್ಲಿ ಇರೋರು ಕೂಡ ಕರಪ್ಟೆಡ್ ಪೊಲಿಟಿಷಿಯನ್ಸ್. ಕಾಂಗ್ರೆಸ್ ನ ಒಬ್ರು ಸುಪ್ರೀಂ ಲೀಡರ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಎಲ್ಲಾ ಪೊಲಿಟಿಷಿಯನ್ಸ್ ಯಾವ ರೀತಿ ದುಡ್ಡು ಮಾಡಿದ್ರು ನಾವು ಅದೇ ರೀತಿ ದುಡ್ಡು ಮಾಡಿದೀವಿ ಅಂತ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ಫೈಟ್ ಮಾಡೋದ್ ಬಿಟ್ಟು ಕರಪ್ಟೆಡ್ ಪೊಲಿಟಿಷಿಯನ್ಸ್, ಬ್ಯಾಡ್ ಸಿಸ್ಟಮ್ ವರ್ಸಸ್ ಪಬ್ಲಿಕ್, ಇದು ನಮ್ ಫೈಟ್ ಆಗಿರ್ಬೇಕು. ನಮ್ಮಪ್ಪ ನಮ್ಮ ತಾತ ಅವ್ರ ಕಾಲದಲ್ಲಿ ಕೂಡ ಬಿಜೆಪಿ ಕಾಂಗ್ರೆಸ್ ಅಂತಾನೆ ಫಾಲೋ ಮಾಡ್ಕೊಂಡು ಬಂದ್ರು. ನಮ್ ಜನರೇಷನ್ ನಾವು ಕೂಡ ಅದೇ ತಪ್ಪನ್ನು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಬರೋ ಜನರೇಷನ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೆಟ್ಟಿಗೆ ಸಗಣಿ ಹಚ್ಕೊಂಡು ಹೊಡಿತಾರೆ ನಮಗೆ. ಕರಪ್ಟೆಡ್ ಪೊಲಿಟಿಷಿಯನ್ಸ್ ಯಾವ ಪಕ್ಷದಲ್ಲಿ ಇದ್ರೇನು, ಬ್ಯಾಡ್ ಡಿಸಿಷನ್ಸ್ ಯಾವ ಪಾರ್ಟಿ ತಗೊಂಡ್ರೇನು, ಅದನ್ನ ನಾವು ಅಪೋಸ್ ಮಾಡ್ಲೇಬೇಕು. ಸಿಸ್ಟಮ್ ಚೇಂಜ್ ಆಗ್ಬೇಕು ಅಂದ್ರೆ ಪಕ್ಷ ಪೂಜೆ ಮಾಡೋದ್ ಬಿಟ್ಟು ವ್ಯಕ್ತಿ ಪೂಜೆ ಮಾಡಬೇಕು. ಪಕ್ಷ ಬಂದು ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕಾಗಲ್ಲ. ಒಬ್ಬ ಒಳ್ಳೆ ಲೀಡರ್ ಮಾತ್ರ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕಾಗೋದು. ಅವ್ನು ಯಾವ ಜಾತಿ ಆಗಿರ್ಲಿ, ಯಾವ ಪಕ್ಷ ಆಗಿರ್ಲಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ಲಿ, ಅವನಿಗೆ ಇಂಟಿಗ್ರಿಟಿ ಇರಬೇಕು, ಗಟ್ಸ್ ಇರಬೇಕು, ಸ್ಟ್ರಾಂಗ್ ಮೈಂಡ್ ಸೆಟ್, ತನ್ನ ಜನಗಳಿಗೆ ಲಾಯಲ್ ಆಗಿರ್ಬೇಕು. ಪಾರ್ಟಿ, ಮೋದಿ, ಯೋಗಿ, ಫ್ರೀ ಭಾಗ್ಯಗಳು, ಜಾತಿ, ಧರ್ಮ ಇದನ್ನ ಹೇಳ್ಕೊಂಡು ವೋಟ್ ಕೇಳೋರ್ಗೆ ಯಾವತ್ತು ಬೆಲೆ ಕೊಡಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಹಿಂದೂ ಮುಸ್ಲಿಂ ನರೇಟಿವ್, ಕೇರಳ ಸ್ಟೋರಿ, TCS ಇಶ್ಯೂ, ಫ್ಯಾಕ್ಟ್ಸ್ ಜೊತೆ ಡೀಟೇಲ್ ಆಗಿ ಹೇಳ್ತೀನಿ. ಈ ಅಕೌಂಟ್ ನ ಫಾಲೋ ಮಾಡಿ. ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.